ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಮತ್ತು ಜನತಾ ನ್ಯೂ ಇಂಗ್ಲಿಷ್ ಸ್ಕೂಲ್ ಕಿರಿಮಂಜೇಶ್ವರದ ವತಿಯಿಂದ ಕುಂದಾಪುರ ಮೊಗವೀರ ಭವನದಲ್ಲಿ ಸೋಮವಾರ ಜನತಾ ನವನೀತ 2024 ಅಭಿವಿನ್ಯಾಸ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 2023-24ನೇ ಸಾಲಿನಲ್ಲಿ ಅಧಿಕ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಾಲೇಜಿನ ಸಾಂಸ್ಕೃತಿಕ ತಂಡದ ವಿದ್ಯಾರ್ಥಿಗಳಿಂದ ಹಿಗ್ಗಿನ ಬುಗ್ಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜರುಗಿತು. ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ನೀಡಿದಂತ ವಿದ್ಯಾರ್ಥಿಗಳು, ಪೋಷಕರು, ಹೆತ್ತವರು, ವಿದೇಶಿಗಳಿಗೆ ಸಂಸ್ಥೆಯ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಪ್ರೋತ್ಸಾಹ ಅನ್ನುವಂಥದ್ದು ಇಲ್ಲಿಗೆ ನಿಲ್ಲಬಾರದು. ನೀವೆಲ್ಲರೂ ಈ ಸಂಸ್ಥೆಯನ್ನ ಇನ್ನು ಎತ್ತರಕ್ಕೆ ಬೆಳೆಸುವಂತೆ ನಮ್ಮನ್ನ ಪ್ರೋತ್ಸಾಹಿಸಿ. ನಿಮ್ಗೆಲ್ಲರಿಗೂ ಸಂಸ್ಥೆಯಿಂದ, ಸಂಸ್ಥೆ ಪರವಾಗಿ ನಾನು ಆಭಾರಿಯಾಗಿರ್ತೇನೆ. ಹಾಗೆ ಒಂದು ಜರ್ನಿ ಅಂತ ಹೇಳಿದ ತಕ್ಷಣ ಕೆಲವೊಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರ್ತವೆ. ನಮ್ಮ ಒಂದು ಬೆಳವಣಿಗೆಯನ್ನು ನಾವು ಗುರುತಿಸಿದಾಗ ಗೊತ್ತಿರಲಿ ನಿಮಗೆ, 10ನೇ ತರಗತಿಯಲ್ಲಿ ಹಲವಾರು ರೀತಿಯಲ್ಲಿ ಅಂಕಗಳನ್ನು ನೀವು ಪಡೆದವರಿದ್ದೀರಿ. ಯಾಕಂತ ಹೇಳಿದ್ರೆ ಎಲ್ಲರೂ 90+, 80+ ವಿದ್ಯಾರ್ಥಿಗಳು ನೀವಲ್ಲ. 2 ವರ್ಷಗಳಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಕೇವಲ 90%ಗಿಂತ ಮೇಲ್ಪಟ್ಟವರಿಗೆ ಅಥವಾ 80%ಗಿಂತ ಮೇಲ್ಪಟ್ಟವರಿಗೆ ಕೊಟ್ಟ ಶಿಕ್ಷಣ ಜನತದಲ್ಲ. ಮೊದಲ ವರ್ಷ ದಾಖಲಾತಿ ಮಾಡುವಾಗ ಅದೆಷ್ಟೋ ವಿದ್ಯಾರ್ಥಿಗಳು ಕೇವಲ 40, 45, 50, 55, 60% ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ದಾಖಲಾತಿ ಮಾಡಿಕೊಂಡಿದ್ರು. ಅಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂಥದ್ದು ತುಂಬಾ ಕಷ್ಟಕರ ವಿಚಾರ. ಯಾಕಂತ ಹೇಳಿದ್ರೆ ಕಳೆದ 2 ಶೈಕ್ಷಣಿಕ ಅವಧಿಗಳಲ್ಲಿ 100% ಫಲಿತಾಂಶವನ್ನು ದಾಖಲಿಸಿದಂತ ಸಂಸ್ಥೆ ನಮ್ಮ ಜನತಾ ಹೆಮ್ಮಾಡಿ. ಇದೇ ಶೈಕ್ಷಣಿಕ ಅವಧಿ 2023-24 ವಿಚಾರ ಹೇಳುವುದಾದ್ರೆ 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕೂತ್ಕೊಂಡಿದ್ರು. ಆ 400 ಅಧಿಕ ವಿದ್ಯಾರ್ಥಿಗಳಲ್ಲಿ ನನ್ನ ಗಮನದ ಹಾಗೆ, ನನ್ನ ಡೇಟಾ ಪ್ರಕಾರ ಹೇಗಿತ್ತು ಅಂತ ಹೇಳಿದ್ರೆ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು 45-40% ವಿದ್ಯಾರ್ಥಿಗಳಾಗಿದ್ರು. ಅವರ ಒಂದು ಪರ್ಸೆಂಟೇಜ್ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಇನ್ಕ್ರೀಸ್ ಅಂತ ಹೇಳ್ಕೊಂಡು ನಾವು ಒಂದಿಷ್ಟು ಪೋಸ್ಟ್ ಅನ್ನ ಮಾಡಿದಾಗ ನನ್ನ ತಿಳಿದು ಬಂತು, ಎಲ್ಲರೂ ಒಂದು 15-20% ಜಾಸ್ತಿ ಅಂಕಗಳನ್ನೇ ತೆಗೆದುಕೊಂಡು ಹೋದವರು ಈ ಸಂಸ್ಥೆಯಿಂದ. ಹಾಗೆ 2 ವರ್ಷಗಳಲ್ಲಿ ನಮ್ಮ ಸತತ ಪ್ರಯತ್ನ ಮಾಡಿದ್ದೇವೆ. ಕೇವಲ ಬೋರ್ಡ್ ಎಕ್ಸಾಮಿನೇಷನ್ ಮಾತ್ರ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತ ಸಿಇಟಿ, ನೀಟ್, ಜೆಇ, ನಾಟ, ಎನ್ಡಿಎ ಎಲ್ಲ ಕ್ಷೇತ್ರಗಳಲ್ಲೂ ಮಕ್ಕಳನ್ನು ತೊಡಗಿಸಿಕೊಂಡಿದ್ದೇವೆ. ಹಾಗೆ ಸಂಸ್ಥೆಯಲ್ಲಿ ದೂರದ ಊರುಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಟ್ಟಿದ್ದೇವೆ. ಅದು 2022ರಿಂದ ನಾವು ಶುರು ಮಾಡಿರುವಂತಹ ಒಂದು ಕೆಲಸ ಆಗಿತ್ತು. ಹಾಗೆ ನಮ್ಮ ಸಂಸ್ಥೆ ಅಂತ ಹೇಳಿದ ತಕ್ಷಣ ಅದು ಶಿಕ್ಷಣಕ್ಕೆ ಅಂತ ಹೇಳಿದ್ರೆ 4 ಗೋಡೆಗಳ ಮಧ್ಯ ಪಾಠ ಪ್ರವಚನಕ್ಕೆ ಸೀಮಿತವಾಗಿಲ್ಲ. ಯಾಕಂತಂದ್ರೆ SWS ಈಗ ತಾನೇ ಹೇಳಿದ್ರು, ಸಂಸ್ಥೆ ಅಂತ ಹೇಗಿರ್ಬೇಕಂತ ಹೇಳಿದ್ರೆ ಆ 2 ವರ್ಷಗಳಲ್ಲಿ ಮಕ್ಕಳ ಬೆಳವಣಿಗೆ ಅನ್ನುವಂಥದ್ದು ಅತಿ ಮುಖ್ಯ. ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದಂತ ಕ್ರೀಡೆ, ಸಾಂಸ್ಕೃತಿಕ ಎಲ್ಲ ವಿಭಾಗಗಳಲ್ಲೂ ಮಕ್ಕಳನ್ನ ಡೇ 1 ನಾವು ತೊಡಗಿಸಿಕೊಳ್ತಾ ಇದ್ದೇವೆ. ಹಾಗಾಗಿ ಆ ಕ್ರೀಡೆಯನ್ನು ನಮ್ಮ ಮಕ್ಕಳು ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ ಹೆಸರು ಮಾಡಿದ್ದಾರೆ. ಸಾಂಸ್ಕೃತಿಕ ಅಂತ ಹೇಳಿದ ತಕ್ಷಣ ಅದೆಷ್ಟೋ ಉದಾಹರಣೆಗಳನ್ನ ನಾನು ಕೊಡಬಹುದು. ಹಾಗೆ ಇನ್ನೊಂದಷ್ಟು ವಿಚಾರ ಈ ವೇದಿಕೆಯಲ್ಲಿ ಹೇಳುವಂತದ್ದಿದ್ರೆ ಒಂದಿಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೇವೆ ಮುಂದಿನ ಶೈಕ್ಷಣಿಕ ಅವಧಿಗೆ. ಒಂದು ಸುಸಜ್ಜಿತವಾದಂತಹ ಹಾಸ್ಟೆಲ್ ಫೆಸಿಲಿಟಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಯಾಕಂತಂದ್ರೆ ಮುಂದಿನ ಶೈಕ್ಷಣಿಕ ಅವಧಿಯಲ್ಲಿ ನನ್ನ ಯೋಜನೆ ಹೇಗಿದೆ ಅಂತ ಹೇಳಿದ್ರೆ 200ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನ ಖಂಡಿತ ನಾನು ತಯಾರಿ ಮಾಡಿಕೊಡ್ತೇನೆ. ಹಾಗೆ ಸಿಇಟಿ ಮತ್ತೆ ನೀಟ್ ಮತ್ತೆ ಜೆಇ ಅಂತ ಬಂದ ತಕ್ಷಣ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಉತ್ತಮವಾದ ರಿಸಲ್ಟ್ಸ್ ಅನ್ನ ನಮ್ಮ ಮಕ್ಕಳು ಸಂಸ್ಥೆಗೆ ತಂದುಕೊಟ್ಟಿದ್ದಾರೆ. ಅದು ಬೋರ್ಡ್ಸ್ ಎಕ್ಸಾಮಿನೇಷನ್ ಅಲ್ಲಿ 600ರಲ್ಲಿ 593ಕ್ಕೂ ಮಿಕ್ಕಿ ಅಂಕಗಳನ್ನು ಪಡೆದವರಿದ್ದಾರೆ. ಸಿಇಟಿ ಅಂತ ಹೇಳಿ ಬಂದ ತಕ್ಷಣ 3.5 ಲಕ್ಷ ವಿದ್ಯಾರ್ಥಿಗಳು ಆ ಎಕ್ಸಾಮಿಗೆ ಕೂತ್ಕೊಂಡವರಲ್ಲಿ 1000 ಒಳಗಡೆ ಅದೆಷ್ಟು ವಿದ್ಯಾರ್ಥಿಗಳು, 10,000 ಒಳಗಡೆ ಅದೆಷ್ಟು ವಿದ್ಯಾರ್ಥಿಗಳು ಜನತಾ ಸಂಸ್ಥೆಯಿಂದ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಜೆಇ ಅಂತ ಹೇಳಿ ಬಂದ ತಕ್ಷಣ 99% ಇರ್ಬೋದು, 98% ಇರ್ಬೋದು. ಅದರಿಂದ ರಿಸಲ್ಟ್ ಅಂತ ಹೇಳಿದ್ರೆ ಈ ಒಂದು ಜಿಲ್ಲೆಯು
ಅಥವಾ ಈ ಒಂದು ರಾಜ್ಯ ಜನತೆಯ ಕಡೆಗೆ ಮುಖ ಮಾಡುವಂತೆ ಮಾಡಿದಂತ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಹಾಗೆ ಫ್ರೆಶರ್ಸ್ ಡೇ ಮತ್ತೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನ ಜಾಸ್ತಿ ಗೌರವಿಸಬೇಕು ಅಂತ ಆಸೆ ಇದೆ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನ ಗೌರವಿಸಬೇಕು ಅಂತ ಆಸೆ ಇದೆ ಅಂತ ಹೇಳುವ ಮಾತನ್ನ ಐಶ್ವರ್ಯ ಹೇಳ್ತಾರೆ. ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಬೇರೆ ಯಾರು ಸಾಮಾನ್ಯವಾಗಿರ್ತಕ್ಕಂಥ ಹೆಂಗಸಲ್ಲ, ಜಗತ್ತಿನ ಬ್ಯೂಟಿ ಪೇಜೆಂಟ್ ಈ ಮಾತನ್ನು ಹೇಳ್ತಾರೆ. ಅದರ ಅರ್ಥ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನು ಹುಡುಕುವಂತದನ್ನ ವಿಕಸನ ಅಂತ ನಾವು ಕರೀತೇವೆ. ಆ ವಿಕಸನದ ಮೊದಲ ಹೆಜ್ಜೆಗಳು ನಿಮಗೆ ಕಾಲೇಜ್ ಇವತ್ತು ಕಲಿಸ್ಕೊಡ್ತಾ ಇದೆ. ಮಾರ್ಕ್ಸ್ ತೆಗೆಯುವುದನ್ನು ಬಹಳ ಪ್ರೀತಿಯಿಂದ ಹೇಳಿಕೊಡ್ತಾ ಇದೆ. ರ್ಯಾಂಕ್ ಸಂಪಾದನೆ ಮಾಡ್ಕೊಳ್ಳೋದನ್ನು ಬಹಳ ಚೆನ್ನಾಗಿ ಹೇಳಿಕೊಡ್ತಾ ಇದೆ. ನಿಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಈ ಕಾಲೇಜ್ ನಿಮ್ಗೆ ಕಲಿಸ್ಕೊಡ್ತಾ ಇದೆ. ನಾನು ಜನತಾ ಪದವಿ ಪೂರ್ವ ಕಾಲೇಜನ್ನ ಮತ್ತೆ ಅಭಿನಂದನೆಗಳನ್ನ ಮಾಡ್ತಾ ಇದ್ದೇನೆ. ವಿಕಸನದ ಮೊದಲ ಹೆಜ್ಜೆಗಳನ್ನ, ಬದುಕುವಂತ ರೀತಿಗಳನ್ನ, ಹೇಗೆ ರಿಮಾರ್ಕ್ಸ್ ಇಲ್ಲದೆ ಬದುಕಬೇಕಂತ ಹೇಳೋದನ್ನ, ಹೇಗೆ ಮಾರ್ಕ್ಸ್ ಗಳನ್ನ ಗಳಿಸ್ಕೊಡ್ಬೇಕಂತ ಹೇಳೋದನ್ನ ಈ ಕಾಲೇಜಿಂದ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದೆ. ಯಾವುದೇ ಕಾಲೇಜಲ್ಲಿ ಸ್ನೇಹಿತರೆ ಮೊದಲ ಬ್ಯಾಚ್ ಅಲ್ಲಿ 256 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದ ಎಕ್ಸಾಂಪಲ್ಸ್ ಗಳೇ ಇಲ್ಲ. ಅದಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ. ನಿಮ್ಮ ನಾನು ಖಂಡಿತವಾಗಿ ಅಭಿನಂದನೆಗಳನ್ನ ಮಾಡ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ನನ್ನ ಇಡೀ ಬದುಕಿನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಂತರಿಕ ಸೌಂದರ್ಯವನ್ನು ಹುಡುಕ್ತಾ ಹೋಗುವಂತ, ಬಾಹ್ಯ ಸೌಂದರ್ಯವನ್ನು ಹುಡುಕುವಂತದ್ದಲ್ಲ. ನಾನು ಸಿನಿಮಾ ಸ್ಟಾರ್ಗಳ ಹಿಂದೆ ಹೋಗುದಿಲ್ಲ, ಕ್ರಿಕೆಟ್ ಸ್ಟಾರ್ಗಳ ಹಿಂದೆ ಹೋಗುದಿಲ್ಲ, ಮಾಡೆಲ್ಗಳ ಹಿಂದೆ ಹೋಗುದಿಲ್ಲ. ಸ್ನೇಹಿತರೆ, ನಾನು ಯಾವತ್ತೂ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಯಾರಲ್ಲಿ ಆಂತರಿಕ ಸೌಂದರ್ಯ ಇದೆ ಅದನ್ನು ಹುಡುಕ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ. ನಾನು ಓದಿರ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕಾದಂಬರಿ ನೆನಪಾಗುತ್ತೆ ನನಗೆ. ಕೃಷ್ಣ ಆಲನ್ನಹಳ್ಳಿಯ ಕಾದಂಬರಿಯನ್ನು ಬರೆದಿದ್ದಾರೆ ಭುಜಂಗನ ದಶಾವತಾರಗಳು. ಸಿನಿಮಾ ಕೂಡ ಆಗಿತ್ತು. ವಿದ್ಯಾರ್ಥಿಗಳ ಪುಸ್ತಕವನ್ನು ಓದಬೇಕು ಅಂತ ನನಗೆ ಆಸೆ ಇದೆ. ವಿದ್ಯಾರ್ಥಿಗಳು ಹೆಚ್ಚು ಪುಸ್ತಕವನ್ನು ಓದಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ದಶಾವತಾರಗಳು ಬಹಳ ಶ್ರೇಷ್ಠವಾಗಿದ್ದ ಕಾದಂಬರಿ. ಅದರ ಕೊನೆಯ ದೃಶ್ಯ ಮಾತ್ರ ನಿಮ್ಗೆ ಹೇಳುತ್ತೆ. ಲೋಕೇಶ್ ಆ ಪಾತ್ರವನ್ನ ಮಾಡಿದ್ದಾರೆ. 2 ಕಣ್ಣುಗಳಲ್ಲಿ ಕಾಣೋದಿಲ್ಲ. ಒಬ್ಬಳೇ ಮಗಳನ್ನ ಪ್ರೀತಿಯಿಂದ ಸಾಕಿದ್ದಾರೆ. ಮಗಳ ವಯಸ್ಸು 18 ವರ್ಷ. ಪ್ರತಿದಿನ ಸಂಜೆ ದುಡಿದು ಸುಸ್ತಾಗಿ ಮನೆಗೆ ಬರ್ತಾನೆ ಭುಜಂಗಯ್ಯ. ಮಗಳನ್ನು ಬಹಳ ಪ್ರೀತಿಯಿಂದ ಕರೀತಾನೆ. ಮಗಳೇ ಅಂತ ಕರೀತಾನೆ. ಅದ್ರ ಮಗಳು ಮಾತಾಡೋದಿಲ್ಲ. ಆ ದಿವಸಕ್ಕೆ ಸಿಟ್ಟು ಮಾಡ್ಕೊಳ್ತಾನೆ. ಜೋರಾಗಿ ಮಗಳನ್ನ ಬೈಲಿ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಯಾರೋ ಬಂದು ಹೇಳ್ತಾರೆ, ಅತ್ಯಾಚಾರ ಆಗಿದೆ ನಿಮ್ಮ ಮಗಳ ಮೇಲೆ. ಊರಿನ ಜಮೀನ್ದಾರ ಅತ್ಯಾಚಾರವನ್ನ ಮಾಡಿದ್ದಾನೆ. ಅವಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅವಳ ಹೆಣ ನೇತಾಡ್ತಾ ಇದೆ ಅಂತ ಹೇಳುವಾಗ ಜೋರಾಗಿ ಭುಜಂಗಿ ಎದೆ ಬಡ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಜೋರಾಗಿ ಅಳ್ತಾನೆ. ಎದೆ ಬಡ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಮಗಳನ್ನ ಕಳ್ಕೊಂಡು ದುಃಖವನ್ನು ತುಂಬಾ ತೀವ್ರವಾಗಿ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಯಾರೋ ಬಂದು ಹೇಳ್ತಾರೆ, ಅದೇ ಊರಿನ ಜಮೀನ್ದಾರ ಯಾರ ಮಗಳ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ ಅದೇ ಮಗಳ ಮೇಲೆ ಅತ್ಯಾಚಾರ ಮಾಡತಕ್ಕ ಜಮೀನ್ದಾರನಿಗೆ ವಿಷದ ಹಾವು ಕಚ್ಚಿದೆ. ವಿಷವನ್ನು ತೆಗೆಯುವಂತ ಶಕ್ತಿ ಆ ಊರಲ್ಲಿ ಬೇರೆ ಯಾರಿಗಿಲ್ಲ. ಭುಜಂಗೇನಿ ಮಾತ್ರ ಇರ್ತಕ್ಕಂಥದ್ದು. ಸರ್ಪದ ವಿಷಯವನ್ನು ತೆಗೆಯುವಂತ ಶಕ್ತಿ ಇರ್ತಕ್ಕಂಥದ್ದು ಭುಜಂಗೇನಿ ಮಾತ್ರ. ಬಂದು ಸರ್ಪದ ವಿಷವನ್ನು ತೆಗೀತೀಯಾ, ಪ್ರಾಣ ಉಳಿಸ್ತೀಯಾ ಅಂತ ಕೇಳಿದಾಗ ಭುಜಂಗ ಏನ್ ಹೇಳಬೇಕು? ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಮಾಡಿ ಜಮೀನ್ದಾರ ಇವತ್ತು ಸಾಯ್ತಾ ಇದ್ದಾನೆ. ಬದುಕಿಸ್ಬೇಕಾ ಸಾಯಿಸ್ಬೇಕಾ ಅಂತ ಪ್ರಶ್ನೆ ಬಂದಾಗ ಅವನು ಹೇಳ್ತಾನೆ, ಸತ್ತವರನ್ನು ಹೇಗೂ ಸಾಯಿಸ್ಬೇಕಾಗ, ಸತ್ತವರನ್ನು ಹೇಗೂ ಹಿಂದೆ ತರಲಿಕ್ಕೆ ಆಗೋದಿಲ್ಲ, ಸತ್ತವರನ್ನು ಯಾವತ್ತೂ ಕೂಡ ಹಿಂದೆ ತರಲಿಕ್ಕೆ ಆಗೋದಿಲ್ಲ, ಬದುಕಿದವರನ್ನ ಬದುಕಿಸ್ಬೇಕಂತ ಹೇಳ್ತಾನೆ. ಮಾನವ ಧರ್ಮವನ್ನ ಪಾಲಿಸ್ಕೊಂಡು ಹೋಗ್ತಾನೆ. ಹೋಗಿ ಆ ಜಮೀನ್ದಾರನ ವಿಶ್ವವನ್ನು ತೆಗೆದು ಪ್ರಾಣವನ್ನ ಉಳಿಸ್ಕೊಂಡು ಬರ್ತಾನೆ. ಸರಿ, ಇದನ್ನು ವಿಶ್ವ ಮಾನವತ್ವ ಅಂತ ನಾ ಕರೀತೇನೆ. ನನ್ನ ಕಾಲೇಜಲ್ಲಿ ಮುನ್ನಡೆಸುವಂತ ಸ್ವಂತದ ನೆಲೆಯಲ್ಲಿ ಒಂದು ಅಧ್ಯಾಪಕರ ತಂಡವನ್ನೇ ಕೊಟ್ಟಿಕೊಂಡು ಅವರಿಂದಾಗಿ ಇಂಥ ನಮ್ಮ ಹೆಮ್ಮೆ ಜನತಾ ನಮ್ಮ ಹೆಮ್ಮೆ ಈ ಒಂದು ಕನಸುಗಳನ್ನ ನಿಮ್ಮೆಲ್ಲರಿಗೂ ಬಿತ್ತಿದ್ದಾರೆ. ಅವರು ನನ್ನ ಹತ್ರ ಒಂದು ದಿವಸ ಹೇಳ್ತಿದ್ರು, ಸರ್ ನಾನು ನಿದ್ದೆ ಮಾಡೋದು ಬಹಳ ಕಮ್ಮಿ, ನಮ್ಮ ರಾತ್ರಿಗೆಲ್ಲ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕಾಗಿ ಎಷ್ಟು ಕಡೆ ಹೋಗಿದ್ದಾರೆ ಅವರೇ ಹೇಳ್ಕೊಳ್ತಾರೆ. ಒಂದೊಂದ್ಸರ್ತಿ ಬೆಳಗಿನ ಜಾಮಕ್ಕೆ ಹೇಳ್ತೆ, ಸರ್ ಬ್ರಾಹ್ಮಿ ಕಾಲದಲ್ಲಿ ಮಕ್ಕಳನ್ನೆಲ್ಲ ಎಬ್ಬಿಸ್ತೇನೆ. ಬಹುಶಃ ನೋಡ್ಲಿಕ್ಕೆ ಅವ್ರು ಯಾಕೆ ಕಾಣ್ತಾ ಇದ್ದಾರೆ ನೋಡಿ, ಎಳೆ ಚಿಗುರು ಮೀಸೆಯ ಚೆಲುವ ಕನಸುಗಾರ. ಇಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ, ಗುರಿಕಾರ, ಬಿಲ್ಲು ಬಾಣದಂತ ಸಂಬಂಧವನ್ನು ತೋರಿಸೋರವರು. ಬಾಣ ಬಗ್ಗಿದಷ್ಟೇ ಬಿಲ್ಲು ಬಗ್ಗಿದಷ್ಟೇ ಬಾಣ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. Students,
Rajendra Bhatt sir, really your words sir inspired us, and I'm not like an orator like you, but nothing to say because Manju Kadavara sir has already said everything what I have planned to say. First of all, I would like to say congratulations for all the achievers because it is not an easy